ಬಡ ಕುಟುಂಬಗಳಿಗಾಗಿಯೇ ಸರ್ಕಾರ ಒಂದಿಷ್ಟು ಮನೆಗಳನ್ನು ಕಟ್ಕೊಟ್ಟಿತ್ತು. ಸೂರು ಸಿಕ್ಕಿತಲ್ವಾ ಅಂತ ಆ ಊರಿನ ಜನ ಕೂಡ ಅಲ್ಲಿ ವಾಸ ಇದ್ರು. ಆದರೆ ಈಗ ಸರ್ಕಾರದ ಆ ನೋಟಿಸ್ಗೆ ಇಡೀ ಗ್ರಾಮ ಆತಂಕದಲ್ಲಿದೆ. ಸರ್ಕಾರ ಕೊಟ್ಟಿರೋ ಮನೆಗೂ ನೋಟಿಸ್, ಬೇಗ ಮನೆ ಖಾಲಿ ಮಾಡುವಂತೆ ಸೂಚನೆ. ಇದು ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮ. ಈ ದೃಶ್ಯದಲ್ಲಿ ಕಾಣುತ್ತಿರುವ ಈ ಮನೆಗಳನ್ನ ಸರ್ಕಾರವೇ ಕಟ್ಟಿಸಿಕೊಟ್ಟಿತ್ತು. ಇಲ್ಲಿರೋದು ಸುಮಾರು 40ರಿಂದ 50 ವರ್ಷಗಳಷ್ಟು ಹಳೆಯ ಮನೆಗಳು. ಈ ಮನೆಗಳನ್ನೆಲ್ಲ ಕಾಲಕಾಲಕ್ಕೆ ಬಂದ ಸರ್ಕಾರ ವಿವಿಧ ಆಶ್ರಯ ವಸತಿ ಯೋಜನೆಯಲ್ಲಿ ನೀಡಿದ್ದವು. ಆದ್ರೀಗ ಆ ಜಾಗ ಖಾಲಿ ಮಾಡಬೇಕಂತೆ. ಕೆರೆ ಜಾಗವನ್ನ ಅತಿಕ್ರಮಣ ಮಾಡಿ ಮನೆ ಕಟ್ಟಲಾಗಿದೆ ಅಂತ ಸೂರು ಕೊಟ್ಟ ಸರ್ಕಾರವೇ ಆರೋಪ ಮಾಡುತ್ತಿದೆ. ಇಲ್ಲಿನ 120 ಮನೆಗಳಿಗೆ ಕುರುಬಗಟ್ಟಿ ಗ್ರಾಮ ಪಂಚಾಯತ್ನಿಂದ ನೋಟಿಸ್ ಬಂದಿದ್ದು ಮನೆ ಖಾಲಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಗ್ರಾಮದ ಸರ್ವೆ ನಂಬರ್ 22ರಲ್ಲಿ ಕೆರೆಯ ಜಾಗ ಇದೆ, ಅಲ್ಲಿ ಮನೆ ಕಟ್ಟಿದ್ದೀರಾ ಅಂತ ಆರೋಪಿಸಲಾಗಿದೆ. ಏಕಾಏಕಿ ಮನೆ ಖಾಲಿ ಮಾಡಿ ಅಂತ ನೋಟಿಸ್ ನೀಡಿರುವುದಕ್ಕೆ ಅಲ್ಲಿನ ಜನ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಹೋಗಂದ್ರೆ ಅಲ್ಲಿ ಹೋಗ್ಬೇಕ್ರಿ, ಒಂದು ಮನೆ ಒಳಗೆ 15-20 ಆಳು ಐತ್ರಿ, 120 ಮನೆ ಅದಾವ್ರಿ. ನಮಗೆ ಜಗನ ಇಲ್ರಿ, ಈ ಜಾಗ ಬಿಟ್ಟು ನಮ್ಮನ್ನ ಜಾಗ ಬಿಡಿಸೋಂಗಿಲ್ರಿ. ನಾವು ಇಲ್ಲೇ ಜೀವನ ಮಾಡ್ತೇವ್ರಿ. ಅದಕ್ಕೆ ರೀ ನಮ್ಗೆ ಹೆದರಿಕೆ ಬಂದಾಗ ನಾವು ಪಂಚಾಯತ್ ಅವ್ರಿಗೆ ಹೇಳಿವ್ರಿ, ಮೇಲಿಂದ ಬಂದೇವಿ ಕೊಟ್ಟೇವಮ್ಮ ಅಂತ ಅವ್ರು ಅಂದ್ರಿ. ಹಂಗಾರೆ ಅಷ್ಟರು ಕೂಡ ಅಲ್ಲಿಗೆ ಹೋಗು ನಡ್ರಿ ಅಂತ ಹೇಳಿ ನಾವು ಅಲ್ಲಿಗೆ ಬಂದೀವ್ರಿ. ಅವರು ಏನಿದ್ದದ್ದು ಹೇಳ್ತೇವೆ ಅಂದ್ರಿ, ನಾವು ಆ ಜಾಗ ಬಿಟ್ಟು ನಾವು ಎಲ್ಲಿ ಹೋಗೋದಿಲ್ರಿ. ನಮಗೇನು ನೀರಿಂದ ಅನ್ನೋದು ತೊಂದ್ರೆನೇ ಇಲ್ರಿ. ಈ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ, ಅಂಬೇಡ್ಕರ್ ಭವನ, ಅಂಗನವಾಡಿ, 3 ದೇವಸ್ಥಾನ, 3 ಓವರ್ ಹೆಡ್ ಟ್ಯಾಂಕ್, ಜಲ ಶುದ್ಧೀಕರಣ ಘಟಕಗಳು ಇವೆ. ಜೊತೆಗೆ ಈ 120 ಮನೆಗಳ ಬೀದಿ ಸಿಸಿ ರಸ್ತೆಗಳಾಗಿವೆ. ಹಳೆ ದಾಖಲೆಗಳಲ್ಲಿ ಇಲ್ಲೊಂದು ಕೆರೆ ಇತ್ತು ಅನ್ನೋದು ಗೊತ್ತಾಗಿದ್ದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಸರ್ಕಾರ ಪರ್ಯಾಯ ಜಾಗ ಕೊಟ್ಟರೆ ಹೋಗ್ತೀವಿ ಅಂತ ಈ ಜನ ಪಟ್ಟು ಹಿಡಿದಿದ್ದಾರೆ. ನೋಟಿಸ್ ಕೊಟ್ಟಕಾಸ ನೀವು ಅಲ್ಲಿಂದ ಅದು ತೆರವುಗೊಳಿಸ್ಬೇಕು ಅಂತ ಹೇಳಕತ್ತಾರ್ರಿ. ಆ ತೆರವುಗೊಳಿಸುವಂಥದ್ದು ಈಗ ಸುಮಾರು 100-125 ಮನೆ ಅಂತಂದ್ರೆ ಸುಮಾರು 500ಕ್ಕೂ ಹೆಚ್ಚು ಜನಸಂಖ್ಯೆ ಆ ಒಂದು ಏರಿಯಾದೊಳಗೆ ಐತ್ರಿ. ಆ 500 ಜನ ಎಲ್ಲಿ ಹೋಗ್ಬೇಕು? ಇವ್ರು ಒಮ್ಮೆಲೆ ಏಕಾಏಕಿ 7 ದಿನದಾಗ ಖಾಲಿ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ರಿ, ಎಲ್ಲಿ ಹೋಗ್ಬೇಕ್ರಿ ಆ ಜನ? ಅದಕ್ಕೋಸ್ಕರ ಆ ಒಂದು ಜಾಗವನ್ನು ನೀವೆಲ್ಲರೂ ಇನ್ಸ್ಪೆಕ್ಷನ್ ಮಾಡಿರಿ, ನೋಡ್ರಿ, ಅದನ್ನು ಸರಿಯಾಗಿ ನೋಡ್ರಿ. ಅಲ್ಲಿ ಏನಾದ್ರೂ ನೀರು ನಿಂದಿರ್ತೈತಿ ಅನ್ನೋದಾದ್ರೆ ಕೆರಿ ಮಾಡ್ರಿ, ಇವ್ರನ್ನೆಲ್ಲರನ್ನು ಕೊಂದು ಬಿಡ್ರಿ. ಸದ್ಯ ಗ್ರಾಮ ಪಂಚಾಯತ್ ನೀಡಿರುವ ನೋಟಿಸ್ನಲ್ಲಿ 7 ದಿನಗಳ ಗಡುವು ನೀಡಲಾಗಿದೆ. ಕೂಡಲೇ ಒತ್ತುವರಿ ಮನೆಗಳನ್ನು ತೆರವುಗೊಳಿಸಿ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಸರ್ಕಾರವೇ ಸೂರು ಕಲ್ಪಿಸಿಕೊಟ್ಟ ಜಾಗವನ್ನ ಖಾಲಿ ಮಾಡುವಂತೆ ಒಕ್ಕಲೆಬ್ಬಿಸೋಕೆ ಮುಂದಾಗಿರೋದು ವಿಪರ್ಯಾಸ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ. ಬಡ ಕುಟುಂಬಗಳಿಗಾಗಿಯೇ ಸರ್ಕಾರ ಒಂದಿಷ್ಟು ಮನೆಗಳನ್ನು ಕಟ್ಕೊಟ್ಟಿತ್ತು. ಸೂರು ಸಿಕ್ಕಿತಲ್ವಾ ಅಂತ ಆ ಊರಿನ ಜನ ಕೂಡ ಅಲ್ಲಿ ವಾಸ ಇದ್ರು. ಆದರೆ ಈಗ ಸರ್ಕಾರದ ಆ ನೋಟಿಸ್ಗೆ ಇಡೀ ಗ್ರಾಮ ಆತಂಕದಲ್ಲಿದೆ. ಸರ್ಕಾರ ಕೊಟ್ಟಿರೋ ಮನೆಗೂ ನೋಟಿಸ್, ಬೇಗ ಮನೆ ಖಾಲಿ ಮಾಡುವಂತೆ ಸೂಚನೆ. ಇದು ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮ. ಈ ದೃಶ್ಯದಲ್ಲಿ ಕಾಣುತ್ತಿರುವ ಈ ಮನೆಗಳನ್ನ ಸರ್ಕಾರವೇ ಕಟ್ಟಿಸಿಕೊಟ್ಟಿತ್ತು. ಇಲ್ಲಿರೋದು ಸುಮಾರು 40ರಿಂದ 50 ವರ್ಷಗಳಷ್ಟು ಹಳೆಯ ಮನೆಗಳು. ಈ ಮನೆಗಳನ್ನೆಲ್ಲ ಕಾಲಕಾಲಕ್ಕೆ ಬಂದ ಸರ್ಕಾರ ವಿವಿಧ ಆಶ್ರಯ ವಸತಿ ಯೋಜನೆಯಲ್ಲಿ ನೀಡಿದ್ದವು. ಆದ್ರೀಗ ಆ ಜಾಗ ಖಾಲಿ ಮಾಡಬೇಕಂತೆ. ಕೆರೆ ಜಾಗವನ್ನ ಅತಿಕ್ರಮಣ ಮಾಡಿ ಮನೆ ಕಟ್ಟಲಾಗಿದೆ ಅಂತ ಸೂರು ಕೊಟ್ಟ ಸರ್ಕಾರವೇ ಆರೋಪ ಮಾಡುತ್ತಿದೆ. ಇಲ್ಲಿನ 120 ಮನೆಗಳಿಗೆ ಕುರುಬಗಟ್ಟಿ ಗ್ರಾಮ ಪಂಚಾಯತ್ನಿಂದ ನೋಟಿಸ್ ಬಂದಿದ್ದು ಮನೆ ಖಾಲಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಗ್ರಾಮದ ಸರ್ವೆ ನಂಬರ್ 22ರಲ್ಲಿ ಕೆರೆಯ ಜಾಗ ಇದೆ, ಅಲ್ಲಿ ಮನೆ ಕಟ್ಟಿದ್ದೀರಾ ಅಂತ ಆರೋಪಿಸಲಾಗಿದೆ. ಏಕಾಏಕಿ ಮನೆ ಖಾಲಿ ಮಾಡಿ ಅಂತ ನೋಟಿಸ್ ನೀಡಿರುವುದಕ್ಕೆ ಅಲ್ಲಿನ ಜನ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಹೋಗಂದ್ರೆ ಅಲ್ಲಿ ಹೋಗ್ಬೇಕ್ರಿ, ಒಂದು ಮನೆ ಒಳಗೆ 15-20 ಆಳು ಐತ್ರಿ, 120 ಮನೆ ಅದಾವ್ರಿ. ನಮಗೆ ಜಗನ ಇಲ್ರಿ, ಈ ಜಾಗ ಬಿಟ್ಟು ನಮ್ಮನ್ನ ಜಾಗ ಬಿಡಿಸೋಂಗಿಲ್ರಿ. ನಾವು ಇಲ್ಲೇ ಜೀವನ ಮಾಡ್ತೇವ್ರಿ. ಅದಕ್ಕೆ ರೀ ನಮ್ಗೆ ಹೆದರಿಕೆ ಬಂದಾಗ ನಾವು ಪಂಚಾಯತ್ ಅವ್ರಿಗೆ ಹೇಳಿವ್ರಿ, ಮೇಲಿಂದ ಬಂದೇವಿ ಕೊಟ್ಟೇವಮ್ಮ ಅಂತ ಅವ್ರು ಅಂದ್ರಿ. ಹಂಗಾರೆ ಅಷ್ಟರು ಕೂಡ ಅಲ್ಲಿಗೆ ಹೋಗು ನಡ್ರಿ ಅಂತ ಹೇಳಿ ನಾವು ಅಲ್ಲಿಗೆ ಬಂದೀವ್ರಿ.
ಅವರು ಏನಿದ್ದದ್ದು ಹೇಳ್ತೇವೆ ಅಂದ್ರೆ ನಾವು ಆ ಜಾಗ ಬಿಟ್ಟು ನಾವು ಎಲ್ಲಿ ಹೋಗೋದಿಲ್ರಿ. ನಮಗೇನು ನೀರಿಂದ ಅನ್ನೋ ತೊಂದರೆನೇ ಇಲ್ರಿ. ಈ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ, ಅಂಬೇಡ್ಕರ್ ಭವನ, ಅಂಗನವಾಡಿ, 3 ದೇವಸ್ಥಾನ, 3 ಓವರ್ ಹೆಡ್ ಟ್ಯಾಂಕ್, ಜಲ ಶುದ್ಧೀಕರಣ ಘಟಕಗಳು ಇವೆ. ಜೊತೆಗೆ ಈ 120 ಮನೆಗಳ ಬೀದಿ ಸಿಸಿ ರಸ್ತೆಗಳಾಗಿವೆ. ಹಳೆ ದಾಖಲೆಗಳಲ್ಲಿ ಇಲ್ಲೊಂದು ಕೆರೆ ಇತ್ತು ಅನ್ನೋದು ಗೊತ್ತಾಗಿದ್ದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಸರ್ಕಾರ ಪರ್ಯಾಯ ಜಾಗ ಕೊಟ್ಟರೆ ಹೋಗ್ತೀವಿ ಅಂತ ಈ ಜನ ಪಟ್ಟು ಹಿಡಿದಿದ್ದಾರೆ. ನೋಟಿಸ್ ಕೊಟ್ಕಾಸ ನೀವು ಅಲ್ಲಿಂದ ಅದು ತೆರವುಗೊಳಿಸ್ಬೇಕು ಅಂತ ಹೇಳಕತ್ತಾರ್ರಿ. ಆ ತೆರವುಗೊಳಿಸುವಂಥದ್ದು ಈಗ ಸುಮಾರು 125 ಮನಿ ಅಂತಂದ್ರೆ ಸುಮಾರು 500ಕ್ಕೂ ಹೆಚ್ಚು ಜನಸಂಖ್ಯೆ ಆ ಒಂದು ಏರಿಯಾದೊಳಗೆ ಐತ್ರಿ. ಆ 500 ಜನ ಎಲ್ಲಿ ಹೋಗ್ಬೇಕು? ಇವ್ರು ಒಮ್ಮೆಲೆ ಏಕಾಏಕಿ 7 ದಿನದಾಗ ಖಾಲಿ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ರಿ, ಎಲ್ಲಿ ಹೋಗ್ಬೇಕ್ರಿ ಆ ಜನ? ಅದಕ್ಕೋಸ್ಕರ ಆ ಒಂದು ಜಾಗವನ್ನು ನೀವೆಲ್ಲರೂ ಇನ್ಸ್ಪೆಕ್ಷನ್ ಮಾಡಿರಿ, ನೋಡ್ರಿ, ಅದನ್ನು ಸರಿಯಾಗಿ ನೋಡ್ರಿ. ಅಲ್ಲಿ ಏನಾದ್ರೂ ನೀರು ನಿಂದಿರ್ತೈತಿ ಅನ್ನೋದಾದ್ರೆ ಕೆರಿ ಮಾಡ್ರಿ, ಇವ್ರನ್ನೆಲ್ಲರನ್ನು ಕೊಂದು ಬಿಡ್ರಿ. ಸದ್ಯ ಗ್ರಾಮ ಪಂಚಾಯತ್ ನೀಡಿರುವ ನೋಟಿಸ್ನಲ್ಲಿ 7 ದಿನಗಳ ಗಡುವು ನೀಡಲಾಗಿದೆ. ಕೂಡಲೇ ಒತ್ತುವರಿ ಮನೆಗಳನ್ನು ತೆರವುಗೊಳಿಸಿ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಸರ್ಕಾರವೇ ಸೂರು ಕಲ್ಪಿಸಿಕೊಟ್ಟ ಜಾಗವನ್ನ ಖಾಲಿ ಮಾಡುವಂತೆ ಒಕ್ಕಲೆಬ್ಬಿಸೋಕೆ ಮುಂದಾಗಿರೋದು ವಿಪರ್ಯಾಸ. ಡಿ.ವಿ. ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬಡ ಕುಟುಂಬಗಳಿಗಾಗಿಯೇ ಸರ್ಕಾರ ಒಂದಿಷ್ಟು ಮನೆಗಳನ್ನು ಕಟ್ಕೊಟ್ಟಿತ್ತು. ಸೂರು ಸಿಕ್ಕಿತಲ್ವಾ ಅಂತ ಆ ಊರಿನ ಜನ ಕೂಡ ಅಲ್ಲಿ ವಾಸ ಇದ್ರು. ಆದರೆ ಈಗ ಸರ್ಕಾರದ ಆ ನೋಟಿಸ್ಗೆ ಇಡೀ ಗ್ರಾಮ ಆತಂಕದಲ್ಲಿದೆ. ಸರ್ಕಾರ ಕೊಟ್ಟಿರೋ ಮನೆಗೂ ನೋಟಿಸ್, ಬೇಗ ಮನೆ ಖಾಲಿ ಮಾಡುವಂತೆ ಸೂಚನೆ. ಇದು ಧಾರವಾಡ ತಾಲೂಕಿನ ಕುರುಬಗಟ್ಟಿ ಗ್ರಾಮ. ಈ ದೃಶ್ಯದಲ್ಲಿ ಕಾಣುತ್ತಿರುವ ಈ ಮನೆಗಳನ್ನ ಸರ್ಕಾರವೇ ಕಟ್ಟಿಸಿಕೊಟ್ಟಿತ್ತು. ಇಲ್ಲಿರೋದು ಸುಮಾರು 40ರಿಂದ 50 ವರ್ಷಗಳಷ್ಟು ಹಳೆಯ ಮನೆಗಳು. ಈ ಮನೆಗಳನ್ನೆಲ್ಲ ಕಾಲಕಾಲಕ್ಕೆ ಬಂದ ಸರ್ಕಾರ ವಿವಿಧ ಆಶ್ರಯ ವಸತಿ ಯೋಜನೆಯಲ್ಲಿ ನೀಡಿದ್ದವು. ಆದ್ರೀಗ ಆ ಜಾಗ ಖಾಲಿ ಮಾಡಬೇಕಂತೆ. ಕೆರೆ ಜಾಗವನ್ನ ಅತಿಕ್ರಮಣ ಮಾಡಿ ಮನೆ ಕಟ್ಟಲಾಗಿದೆ ಅಂತ ಸೂರು ಕೊಟ್ಟ ಸರ್ಕಾರವೇ ಆರೋಪ ಮಾಡುತ್ತಿದೆ. ಇಲ್ಲಿನ 120 ಮನೆಗಳಿಗೆ ಕುರುಬಗಟ್ಟಿ ಗ್ರಾಮ ಪಂಚಾಯತ್ನಿಂದ ನೋಟಿಸ್ ಬಂದಿದ್ದು ಮನೆ ಖಾಲಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಗ್ರಾಮದ ಸರ್ವೆ ನಂಬರ್ 22ರಲ್ಲಿ ಕೆರೆಯ ಜಾಗ ಇದೆ, ಅಲ್ಲಿ ಮನೆ ಕಟ್ಟಿದ್ದೀರಾ ಅಂತ ಆರೋಪಿಸಲಾಗಿದೆ. ಏಕಾಏಕಿ ಮನೆ ಖಾಲಿ ಮಾಡಿ ಅಂತ ನೋಟಿಸ್ ನೀಡಿರುವುದಕ್ಕೆ ಅಲ್ಲಿನ ಜನ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಹೋಗಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಒಂದು ಮನೆ ಒಳಗೆ 15-20 ಆಳು ಐತ್ರಿ. 120 ಮನೆ ಅದಾವ್ರಿ. ನಮಗೆ ಜಾಗನ ಇಲ್ರಿ. ಈ ಜಾಗ ಬಿಟ್ಟು ನಮ್ಮನ್ನ ಜಾಗ ಬಿಡಿಸೋಂಗಿಲ್ರಿ. ನಾವು ಇಲ್ಲೇ ಜೀವನ ಮಾಡ್ತೇವೆ ರೀ. ಅದಕ್ಕೆ ರೀ ನಮ್ಗೆ ಹೆದರಿಕೆ ಬಂದಾಗ ನಾವು ಪಂಚಾಯತ್ ಅವ್ರಿಗೆ ಹೇಳಿವ್ರಿ, ಮೇಲಿಂದ ಬಂದೇವಿ ಕೊಟ್ಟೇವಮ್ಮ ಅಂತ ಅವ್ರು ಅಂದ್ರಿ. ಹಂಗಾರೆ ಅಷ್ಟರು ಕೂಡ ಅಲ್ಲಿಗೆ ಹೋಗು ನಡ್ರಿ ಅಂತ ಹೇಳಿ ನಾವು ಅಲ್ಲಿಗೆ ಬಂದೀವ್ರಿ. ಅವರು ಏನಿದ್ದದ್ದು ಹೇಳ್ತೇವೆ ಅಂದ್ರೆ ನಾವು ಆ ಜಾಗ ಬಿಟ್ಟು ನಾವು ಎಲ್ಲಿ ಹೋಗೋದಿಲ್ರಿ. ನಮಗೇನು ನೀರಿಂದ ಅನ್ನೋ ತೊಂದರೆನೇ ಇಲ್ರಿ. ಈ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ, ಅಂಬೇಡ್ಕರ್ ಭವನ, ಅಂಗನವಾಡಿ, 3 ದೇವಸ್ಥಾನ, 3 ಓವರ್ ಹೆಡ್ ಟ್ಯಾಂಕ್, ಜಲ ಶುದ್ಧೀಕರಣ ಘಟಕಗಳು ಇವೆ. ಜೊತೆಗೆ ಈ 120 ಮನೆಗಳ ಬೀದಿ ಸಿಸಿ ರಸ್ತೆಗಳಾಗಿವೆ. ಹಳೆ ದಾಖಲೆಗಳಲ್ಲಿ ಇಲ್ಲೊಂದು ಕೆರೆ ಇತ್ತು ಅನ್ನೋದು ಗೊತ್ತಾಗಿದ್ದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಸರ್ಕಾರ ಪರ್ಯಾಯ ಜಾಗ ಕೊಟ್ಟರೆ ಹೋಗ್ತೀವಿ ಅಂತ ಈ ಜನ ಪಟ್ಟು ಹಿಡಿದಿದ್ದಾರೆ. ನೋಟಿಸ್ ಕೊಟ್ಕಾಸ ನೀವು ಅಲ್ಲಿಂದ ಅದು ತೆರವುಗೊಳಿಸ್ಬೇಕು ಅಂತ ಹೇಳಕತ್ತಾರ್ರಿ. ಆ ತೆರವುಗೊಳಿಸುವಂಥದ್ದು ಈಗ ಸುಮಾರು 125 ಮನಿ ಅಂತಂದ್ರೆ ಸುಮಾರು 500ಕ್ಕೂ ಹೆಚ್ಚು ಜನಸಂಖ್ಯೆ ಆ ಒಂದು ಏರಿಯಾದೊಳಗೆ ಐತ್ರಿ. ಆ 500 ಜನ ಎಲ್ಲಿ ಹೋಗ್ಬೇಕು? ಇವ್ರು ಒಮ್ಮೆಲೆ ಏಕಾಏಕಿ 7 ದಿನದಾಗ ಖಾಲಿ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ರಿ, ಎಲ್ಲಿ ಹೋಗ್ಬೇಕ್ರಿ ಆ ಜನ? ಅದಕ್ಕೋಸ್ಕರ ಆ ಒಂದು ಜಾಗವನ್ನು ನೀವೆಲ್ಲರೂ ಇನ್ಸ್ಪೆಕ್ಷನ್ ಮಾಡಿರಿ, ನೋಡ್ರಿ, ಅದನ್ನು ಸರಿಯಾಗಿ ನೋಡ್ರಿ. ಅಲ್ಲಿ ಏನಾದ್ರೂ ನೀರು ನಿಂದಿರ್ತೈತಿ ಅನ್ನೋದಾದ್ರೆ ಕೆರಿ ಮಾಡ್ರಿ, ಇವ್ರನ್ನೆಲ್ಲರನ್ನು ಕೊಂದು ಬಿಡ್ರಿ. ಸದ್ಯ ಗ್ರಾಮ ಪಂಚಾಯತ್ ನೀಡಿರುವ ನೋಟಿಸ್ನಲ್ಲಿ 7 ದಿನಗಳ ಗಡುವು ನೀಡಲಾಗಿದೆ. ಕೂಡಲೇ ಒತ್ತುವರಿ ಮನೆಗಳನ್ನು ತೆರವುಗೊಳಿಸಿ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಸರ್ಕಾರವೇ ಸೂರು ಕಲ್ಪಿಸಿಕೊಟ್ಟ ಜಾಗವನ್ನ ಖಾಲಿ ಮಾಡುವಂತೆ ಒಕ್ಕಲೆಬ್ಬಿಸೋಕೆ ಮುಂದಾಗಿರೋದು ವಿಪರ್ಯಾಸ. ಡಿ.ವಿ. ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.